ಎಲ್ಲರೂ ಎದುರು ನೋಡ್ತಿದ್ದ ಎಕ್ಸ್ಚೇಂಜ್ ಮೇಳ ನ್ಯಾಷನಲ್ ಮಾರ್ಟ್ ನಲ್ಲಿ ಮತ್ತೆ ಶುರುವಾಗಿದೆ. ನಿಮ್ಮ ಮನೆಯಲ್ಲಿರುವ ಯಾವುದೇ ಹಳೆಯ ವಸ್ತುವನ್ನು ನ್ಯಾಷನಲ್ ಮಾರ್ಟ್ ಗೆ ನೀಡಿ ಹೊಸ ವಸ್ತುವಿನ ಖರೀದಿ ಮೇಲೆ 70% ವರೆಗೆ ಭಾರಿ ಡಿಸ್ಕೌಂಟ್ ಪಡೆಯಿರಿ. ಈ ಅದ್ಭುತ ಅವಕಾಶ ಕೇವಲ ಜುಲೈ 1ರಿಂದ ಆಗಸ್ಟ್ 15ರವರೆಗೆ ಮಾತ್ರ. ಇಂದೇ ನ್ಯಾಷನಲ್ ಮಾರ್ಟ್ ಗೆ ಭೇಟಿ ನೀಡಿ ಹೊಸ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾನ್ಸೂನ್ ಮೆಗಾ ಸೇವಿಂಗ್ಸ್ ಬೈ ಒನ್ ಗೆಟ್ 1 25% ವರೆಗೆ ಆಫ್, 50% ವರೆಗೆ ಆಫ್ ಇಂತಹ ಬ್ರಹ್ಮಾಂಡ ಆಫರ್ಗಳು ಈಗ ನಮ್ಮ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾತ್ರ ಲಭ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ರ ರಾಕುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ದತ್ತಗಿರಿ ಮಹಾರಾಜ್ ಶಾಲೆಯಲ್ಲಿ ಶಾಂತಿಯುತವಾಗಿ ನಡೆದ ವಿದ್ಯಾರ್ಥಿ ಮಂಡಳಿ ಚುನಾವಣೆ. 48 ಅಭ್ಯರ್ಥಿಗಳು ಕಣದಲ್ಲಿ. 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಮತದಾನ. ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಯಲು ಚುನಾವಣೆ ಸಹಕಾರಿ. ಮಲ್ಲಿಕಾರ್ಜುನ್ ಹತ್ತಿ, ರಮೇಶ್ ದುಕಾನ್ದಾರ್ ಮತ್ತು ಅಶೋಕ್ ರೆಜಂತಲ್ ಹೇಳಿಕೆ. ದೇವಸ್ಥಾನಗಳಿಗೆ ತೆರಳಿ ದೇವರಿಗೆ ನೀರಿನ ಅಭಿಷೇಕ ಮಾಡಿದ ಬಾತಂಬ್ರ ಗ್ರಾಮದ ಜನತೆ. ಮಳೆಗಾಗಿ ಪ್ರಾರ್ಥನೆ ಮಾಡಿದ ಗ್ರಾಮಸ್ಥರು. ದೇವರ ಮೊರೆ ಹೋದ ರೈತರು. ಉತ್ತಮ ಮಳೆ ನಿರೀಕ್ಷೆಯಲ್ಲಿ ರೈತ ಸಮುದಾಯದ ಆಶಾಭಾವನೆ. ಲೋಕ ಅದಾಲತ್ನಲ್ಲಿ 74,056 ಇತ್ಯರ್ಥ. ಜುಲೈ 18ರಂದು ಎನ್ಐ ಆಕ್ಟ್ ಪ್ರಕರಣಗಳ ಪ್ರಕಾರ ಲೋಕ ಅದಾಲತ್ ನಡೆಸಲಾಗ್ತಾ ಇದೆ. ರಾಘವೇಂದ್ರ ಉಪಾಧ್ಯಾಯ. 8 ವೈವಾಹಿಕ ವ್ಯಾಜ್ಯಗಳನ್ನು ಬಗೆಹರಿಸಿ ರಾಜಿ ಸಂಧಾನದ ಮೂಲಕ ಜೋಡಿಗಳನ್ನು ಒಂದು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ ನ್ಯಾಯಾಧೀಶರು. ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಘೋಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರಿನಲ್ಲಿ ನಡೆದ ಗೂಗಲ್ ಐಎ ಕನೆಕ್ಟ್ ಇಂಡಿಯಾ 2026ರಲ್ಲಿ ಮಹತ್ವದ ಘೋಷಣೆ. ಹಲವು ಉದ್ದೇಶಗಳೊಂದಿಗೆ ವಿಶ್ವವಿದ್ಯಾಲಯ ಘೋಷಿಸಿದ ಡಿಕೆ ಶಿವಕುಮಾರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಬಸವನಗರದಲ್ಲಿರುವಂತಹ ದತ್ತಗಿರಿ ಮಹಾರಾಜ್ ಆಂಗ್ಲ ಮಾಧ್ಯಮ ಪಬ್ಲಿಕ್ ಶಾಲೆಯಲ್ಲಿ ಮಂಗಳವಾರ ವಿದ್ಯಾರ್ಥಿ ಮಂಡಳಿ ಚುನಾವಣೆ ಶಾಂತಿಯುತವಾಗಿ ಜರುಗಿತು. ಮುಖ್ಯ ವಿದ್ಯಾರ್ಥಿನಿ, ಕ್ರೀಡಾ ನಾಯಕ, ಶಿಸ್ತು ನಾಯಕ, ಸಾಂಸ್ಕೃತಿಕ ನಾಯಕ, ಆಮೇಲೆ ಅಸೆಂಬ್ಲಿ ಮುಖ್ಯಸ್ಥ, ಬ್ಯಾಂಡ್ ನಾಯಕ, ಉಪನಾಯಕ, ಗೃಹ ನಾಯಕ ಸೇರಿ 9 ಹುದ್ದೆಗಳಿಗೆ 9ನೇ ಮತ್ತು 10ನೇ ತರಗತಿಯ ಒಟ್ಟು 48 ವಿದ್ಯಾರ್ಥಿಗಳು ಸ್ಪರ್ಧೆಯ ಕಣದಲ್ಲಿದ್ದರು. ಸ್ಪರ್ಧಾ ಆಕಾಂಕ್ಷಿಗಳು ಆಯಾ ಹುದ್ದೆಗಳಿಗೆ ನಾಮಪತ್ರವನ್ನು ಸಲ್ಲಿಸಿ ಚಿಹ್ನೆಯನ್ನು ಪಡೆದುಕೊಂಡು ತಮ್ಮ ಪ್ರಣಾಳಿಕೆಯೊಂದಿಗೆ ಪ್ರಚಾರ ಕೂಡ ನಡೆಸಿದರು. ಮತದಾರರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಮತ ಕೂಡ ಇಷ್ಟು ದಿವಸ ಯಾಚಿಸಿದರು. ಇಂದು ನಡೆದ ಒಂದು ಚುನಾವಣೆ ಬಹಳ ಶಾಂತಿಯುತವಾಗಿ ಜರುಗಿತು. ಆಮೇಲೆ 6ರಿಂದ 10ನೇ ತರಗತಿವರೆಗಿನ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನು ಮತದಾನವನ್ನು ಚಲಾಯಿಸಿದರು. ಶಾಲೆಯ ವಿದ್ಯಾರ್ಥಿಗಳನ್ನೇ ಚುನಾವಣಾ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಕೆಲ ವಿದ್ಯಾರ್ಥಿಗಳು ಅಂದರೆ 6 ಜನ ವಿದ್ಯಾರ್ಥಿಗಳು ಪೊಲೀಸ್ ಕಾರ್ಯವನ್ನು ನಿರ್ವಹಿಸಿ ಚುನಾವಣೆ ಶಾಂತಿಯುತವಾಗಿ ನಡೆಯುವಂತೆ, ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ನಡೆಯುವಂತೆ ನೋಡಿಕೊಂಡಿದ್ದು ಇವತ್ತು ವಿಶೇಷವಾಗಿತ್ತು. ಬಹಳ ವಿದ್ಯಾರ್ಥಿಗಳ ಚುನಾವಣಾ ಪ್ರಕ್ರಿಯೆ ಬಹಳ ಆಕರ್ಷಕವಾಗಿತ್ತು. ಮುದ್ದಾಗಿ ಮಕ್ಕಳು ಮತದಾನ ಮಾಡುವಂಥದ್ದು, ಬಂದೋಬಸ್ತ್ ಮಾಡುವಂಥದ್ದು, ಚುನಾವಣಾ ಪ್ರಕ್ರಿಯೆ ನಡೆಸುವಂಥದ್ದು, ಪೋಲಿಂಗ್ ಏಜೆಂಟ್ ಇರುವಂಥದ್ದು, ಆಮೇಲೆ 48 ಜನ ಅಭ್ಯರ್ಥಿಗಳು ಕಣಕ್ಕಿಳಿದಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಒಂದು ಚುನಾವಣೆ ಸಲುವಾಗಿ ಅಲ್ಲಿ ಎದುರುಗಡೆ ಕುಳಿತುಕೊಂಡಿರುವಂಥದ್ದು ಬಹಳ ಮುದ್ದಾಗಿತ್ತು, ಆಕರ್ಷಕವಾಗಿತ್ತು. ಚುನಾವಣೆ ಪ್ರಕ್ರಿಯೆ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ಹಾಗೂ ನಾಯಕತ್ವದ ಗುಣಗಳನ್ನು ಬೆಳೆಸಲು ವಿದ್ಯಾರ್ಥಿ ಮಂಡಳಿ ಚುನಾವಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಇದಕ್ಕೂ ಮುನ್ನ ಚುನಾವಣಾ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರುವಂತಹ ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹತ್ತಿ ತಿಳಿಸಿದರು. ಈ ರೀತಿಯ ಚುನಾವಣೆಗಳು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರತಿಭೆ ಹೊರಹೊಮ್ಮಲು ವೇದಿಕೆಯನ್ನು ಒದಗಿಸುತ್ತವೆ, ಭವಿಷ್ಯದಲ್ಲಿ ಉತ್ತಮ ನಾಯಕರಾಗಲು ಬುನಾದಿ ಆಗ್ತವೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ರಮೇಶ್ ಜಿ ದುಕಾನ್ದಾರ್ ಹೇಳಿದರು. ಚುನಾವಣೆ ಪ್ರಕ್ರಿಯೆಗಳು ಜನರ ಮನ ಗೆಲ್ಲುವ ಗುಣಗಳನ್ನು ಮೈಗೂಡಿಸಿಕೊಡಲು ಸಹಕಾರಿಯಾಗುತ್ತವೆ ಎಂದು ಬರ್ದಿಪುರದ ದತ್ತಗಿರಿ ಆಶ್ರಮದ ಉಪಾಧ್ಯಕ್ಷರಾಗಿರುವಂತಹ ಅಶೋಕ್ ರೆಜಂತಲ್ ತಿಳಿಸಿದರು. ಶಾಲೆಯ ಸಮಾಜ ವಿಜ್ಞಾನ ವಿಭಾಗದ ಶಿಕ್ಷಕರು ಅತ್ಯಂತ ವ್ಯವಸ್ಥಿತವಾಗಿ ಚುನಾವಣೆಯನ್ನು ಸಂಘಟಿಸಿದ್ದಾರೆ ಎಂದು ಪ್ರಾಚಾರ್ಯ ಮಹಾದೇವಿ ಬೀದೆ ತಿಳಿಸಿದರು. ದತ್ತಗಿರಿ ಮಹಾರಾಜ್ ಕನ್ನಡ ಮಾಧ್ಯಮ ಆಗಲೇ ಶಾಲೆಯ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಜಯದೇವಿ ಯದ್ಲಾಪುರಿ ಅವರು ಕೂಡ ಈ ಕುರಿತು ಮಾತನಾಡ್ತಾರೆ. ಶಿಕ್ಷಕರಾದ ರಾಮರಾಜ್ ದೇಶ್ಮುಖ್, ಮಿಲಿಂದ್ ಗುಪ್ತಾ, ವಿಕ್ರಮ್, ಮಹೇಶ್ ಕುಮಾರ್, ಶರಣಪ್ಪ, ಜಗದೇವಿ ಹಾಗೂ ಶಾಲೆಯ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಚುನಾವಣಾ ಪ್ರಕ್ರಿಯೆ ಬೆಳಗ್ಗೆ 10ರಿಂದಲೇ ಮತಗಟ್ಟೆ ಕಡೆಗೆ ಆಗಮಿಸಿದ ವಿದ್ಯಾರ್ಥಿ ಮತದಾರರು ಅತ್ಯಂತ ಉತ್ಸಾಹದಿಂದ ಸಾಯಂಕಾಲ 5 ಗಂಟೆವರೆಗೆ ಮತದಾನವನ್ನು ಮಾಡಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಮತಗಟ್ಟೆಗಳನ್ನು ವ್ಯವಸ್ಥಿತವಾಗಿ, ಶಾಂತಿಯುತವಾಗಿ ಮತ್ತು ಶಿಸ್ತುಬದ್ಧವಾಗಿ ಒಂದು ಕೋಣೆಗಳಿಗೆ, ಸ್ಟ್ರಾಂಗ್ ರೂಮ್ಗಳಿಗೆ ಸೇರಿಕೊಂಡಿದ್ವು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ವಿದ್ಯಾರ್ಥಿ ಪೊಲೀಸರು ಬಹಳ ಸೂಕ್ತ ಬಂದೋಬಸ್ತ್ ಕೂಡ ಮಾಡಿದ್ರು ಎನ್ನುವಂಥ ಮಾತನ್ನು ಚುನಾವಣಾ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ.
ಆತ್ಮೀಯ ಸುದ್ದಿ ಸಮಯ ವೀಕ್ಷಕರೇ, ಇವತ್ತು ನಾವಿದ್ದೀವಿ ದತ್ತಗಿರಿ ಮಹಾರಾಜ ಶಿಕ್ಷಣ ಸಂಸ್ಥೆಯಲ್ಲಿ. ಇವತ್ತು 7ನೇ 8ನೇ ಮತ್ತು 9ನೇ 10ನೇ ವಿದ್ಯಾರ್ಥಿಗಳಿಗಾಗಿ ವಿವಿಧ ಒಂದು ಅಂದರೆ ವಿವಿಧ ಸ್ಪರ್ಧೆಗಳಿಗಾಗಿ ಇವತ್ತು ಚುನಾವಣೆ ನಡೀತಾ ಇದೆ. ಅಂತಂದರೆ ಮತದಾರರು ಒಟ್ಟು 600 ಜನ ವಿದ್ಯಾರ್ಥಿ ಮತದಾರರು ಇದ್ದಾರೆ. ಅದರಲ್ಲಿ 350 ಮಹಿಳಾ ಗಂಡು ಮತದಾರರು, ಆಮೇಲೆ 250 ಮಹಿಳಾ ಮತದಾರರಿದ್ದಾರೆ. ಇದೀಗ ತಾವು ನೋಡ್ತಾ ಇದ್ರಿ, ಒಟ್ಟು 48 ಜನ ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಆ ಎಲ್ಲ ಒಂದು ಚುನಾವಣೆ ಕ್ಯಾಂಡಿಡೇಟ್ಗಳು 48 ಜನ ಇವತ್ತು ಇಲ್ಲಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಒಂದು ಭಾವಚಿತ್ರದೊಂದಿಗೆ ಫೋಟೋವನ್ನು ತೆಗೆಸ್ಕೊಂಡು ಅವರು ಇವತ್ತು ಇಲ್ಲಿ ನಿಂತಿದ್ದಾರೆ. ತಾವು ನೋಡ್ತಾ ಇದ್ರಿ, ಇವರು ಒಟ್ಟು ಚುನಾವಣಾ ಅಭ್ಯರ್ಥಿ ಕಣದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು 48 ಜನ. ಆಮೇಲೆ ಇಲ್ಲಿ ತಾವು ನೋಡ್ತಾ ಇದ್ರಿ, ವಿದ್ಯಾರ್ಥಿಗಳೇ ಸ್ವತಃ ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ಬ್ಯಾಲೆಟ್ ಪೇಪರ್ ಕೊಡುವಂಥದ್ದು, EVM ಮಷೀನ್ ಕೊಡುವಂಥ ಕ್ಷೇತ್ರದ ಬಗ್ಗೆ ಜ್ಞಾನ ಮೂಡುತ್ತೆ ಅನ್ನುವಂಥ ಒಂದು ಪ್ರಯತ್ನದೊಂದಿಗೆ ಇವತ್ತು ಸಿಬ್ಬಂದಿಗಳು ದತ್ತಗಿರಿ ಮಹಾರಾಜ್ ಶಾಲೆಯಲ್ಲಿ ಸಿಬ್ಬಂದಿಗಳು ಒಳ್ಳೆಯ ರೀತಿಯಿಂದ ಈ ಒಂದು ವಿದ್ಯಾರ್ಥಿ ಸಮಿತಿ ಚುನಾವಣೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾವ್ಯಾವ ಒಂದು ಸ್ಥಾನಗಳಿಗಾಗಿ ನಡೀತಾ ಇದೆ ಅಂತಂದರೆ ಹೆಡ್ ಬಾಯ್ ಇರ್ಬೋದು, ಹೆಡ್ ಗರ್ಲ್ ಇರ್ಬೋದು, ಸ್ಪೋರ್ಟ್ಸ್ ಕ್ಯಾಪ್ಟನ್ ಇರ್ಬೋದು, ಆಮೇಲೆ ಇನ್ನು ಡಿಸಿಪ್ಲಿನ್ ಕ್ಯಾಪ್ಟನ್ ಇರಬಹುದು, ಹೌಸ್ ಕ್ಯಾಪ್ಟನ್ ಇರಬಹುದು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಚುನಾವಣೆಗಳಿಗಾಗಿ ಸ್ಪರ್ಧೆ 48 ಜನ ಸ್ಪರ್ಧೆ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಯಾರ್ಯಾರು ಗೆಲುವನ್ನು ಸಾಧಿಸ್ತಾರೆ, ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಸ್ಟಾಫ್ನವರು ಮುಂದಿನ ದಿನಗಳಲ್ಲಿ ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಚುನಾವಣೆ ಇಲ್ಲಿ ಇವತ್ತು ದತ್ತಗಿರಿ ಶಾಲೆಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಆ ಒಂದು ಚುನಾವಣಾ ಮಕ್ಕಳು ಯಾವ ರೀತಿಯಾಗಿ ಒಂದು ಮುದ್ದಾಗಿ ಆ ಚುನಾವಣೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಪ್ರಯತ್ನವನ್ನು ಅದನ್ನು ತಿಳಿಸುವಂಥ ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾವು ಸುದ್ದಿ ಸಮಯದ ಮುಖಾಂತರ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಕ್ಯಾಮ್ರಾಮನ್ ಸಂಜು ಕುಮಾರ್ ಜೊತೆ ವರದಿಗಾರರು ಮಹರ್ದ್ರ ಡಾಕುಳಿಗಿ, ಬೀದರ್. ಮಲ್ಲಿಕಾರ್ಜುನ್ ಹತ್ತಿ, ಅಧ್ಯಕ್ಷರು, ಶ್ರೀ ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆ, ಬಸವನಗರ, ಬೀದರ್. ವಿದ್ಯಾರ್ಥಿ ಪರಿಷತ್ ಚುನಾವಣೆ ಉದ್ದೇಶಗಳು: ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವುದು, ವಿದ್ಯಾರ್ಥಿಗಳ ಸಮಸ್ಯೆಗಳು ಮತ್ತು ಅಭಿಪ್ರಾಯಗಳನ್ನು ಆಡಳಿತ ಮಂಡಳಿಗೆ ತಿಳಿಸುವುದು, ಶಾಲೆ ಅಥವಾ ಕಾಲೇಜಿನ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಆಯೋಜಿಸುವುದು, ಪ್ರಜಾಪ್ರಭುತ್ವ ಮೌಲ್ಯಗಳು, ಜವಾಬ್ದಾರಿ ಮತ್ತು ಸಹಕಾರದ ಮನೋಭಾವಗಳನ್ನು ಬೆಳೆಸುವುದು. ಏನು ಅನಿಸ್ತಾ ಇದೆ ಸರ್, ತಮಗೆ ಖುಷಿ ಅನಿಸ್ತಾ ಇದೆ ತಮ್ಮ ಶಾಲೆಯಲ್ಲಿ? ಶಾಲೆಯಲ್ಲಿ ಇದು ಇಲೆಕ್ಷನ್ ಮಾಡೋದ್ರಿಂದ ಖುಷಿ, ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ತಿಳುವಳಿಕೆ ಬರುತ್ತೆ, ಆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಉಪಾಧ್ಯಕ್ಷ ಆಶ್ರಮದಿಂದ ಆ್ಯಕ್ಟಿವ್ ಉಪಾಧ್ಯಕ್ಷ ಅಶೋಕ್ ರೇಜಿಂತಲ್, ಮಾನ್ಯ ಉಪಾಧ್ಯಾಯರು, ಮುಖ್ಯ ಉಪಾಧ್ಯಾಯರು, ಶಿಕ್ಷಕರೇ ಹಾಗೂ ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ಪರಿಷತ್ ಚುನಾವಣೆ ಮಹತ್ವದ ದಿನವಾಗಿದೆ. ಈ ದಿನವಣೆ ನಿಮ್ಮ ನಾಯಕತ್ವವನ್ನು ತೋರಿಸಲು ಒಳ್ಳೆಯ ಅವಕಾಶವಾಗಿದೆ. ಒಬ್ಬ ಉತ್ತಮ ನಾಯಕನು ಪ್ರಾಮಾಣಿಕತೆ, ಜವಾಬ್ದಾರಿ ಮತ್ತು ಶಿಸ್ತು ಹೊಂದಿರಬೇಕು. ವಿದ್ಯಾರ್ಥಿ ನಾಯಕರು ಶಾಲೆಯ ಅಭಿವೃದ್ಧಿಗೆ ಸಹಾಯ ಮಾಡಬೇಕು ಮತ್ತು ಎಲ್ಲ ವಿದ್ಯಾರ್ಥಿಗಳು ಧ್ವನಿಯಲ್ಲಿ ಪ್ರತಿಭಟಿಸಬೇಕು. ನೀವು ಮತ ಹಾಕುವ ಯೋಚಿಸಿ ಯೋಗ್ಯ ಅಭ್ಯರ್ಥಿಗೆ ಆಯ್ಕೆ ಮಾಡಿ. ನಮ್ಮ ಶಾಲೆಯ ಭವಿಷ್ಯ ನಿಮ್ಮ ಕೈಯಲ್ಲಿ, ಆದ್ದರಿಂದ ಜವಾಬ್ದಾರಿಯಿಂದ ನಿಮ್ಮ ಹಕ್ಕು ಬಳಸಿ. ಧನ್ಯವಾದಗಳು. ನಾನು ರಮೇಶ್ ದುಕಾನ್ದಾರ, ದತ್ತಗಿರಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳು. ಇವತ್ತು ವಿದ್ಯಾರ್ಥಿ ಚುನಾವಣೆ ಇದೆ. 600 ವೋಟರ್ಸ್ ಇವೆ. 48 ಅಭ್ಯರ್ಥಿಗಳು ಒಳ್ಳೆಯ ಥರ ಚುನಾವಣೆ ನಡೆಸ್ಕೊಂಡು ಹೋಗಿದ್ದಾರೆ. ಇದರಿಂದ ಏನು ಅರ್ಥ ಆಗ್ತದೆ ಸರ್, ಮಕ್ಕಳಿಗೆ ಯಾವ ರೀತಿ ಉಪಯೋಗ ಆಗ್ತದೆ ಚುನಾವಣೆಯಿಂದ? ಇದರಿಂದ ಪಾಠ ಕಲಿತಾರ, ಎಲೆಕ್ಷನ್ ಹ್ಯಾಂಗೆ ಮಾಡ್ಬೇಕಂತ ಗೊತ್ತಾಯ್ತದ, ಮುಂದೆ ಎಲೆಕ್ಷನ್ದಾಗ ಹ್ಯಾಂಗೆ ಭಾಗವಹಿಸ್ಬೇಕಂತ ಅವ್ರಿಗೆ ಮಕ್ಕಳಿಗೆ ಗೊತ್ತಾಯ್ತದ. ಇದರಿಂದ ರಿಸಲ್ಟ್ ಕರೆಕ್ಟ್ ಆಯ್ತದ ಅವ್ರದ್ದು ಮಕ್ಕಳದ್ದು ಭವಿಷ್ಯ. ಸ್ಟಾಫ್ ಎಲ್ಲ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ಯಾರ. ಸ್ಟಾಫು, ಅವರು ಪ್ರಾಚಾರ್ಯರು ಎಲ್ಲರೂ ಕೂಡಿಕೊಂಡು ಒಳ್ಳೆಯ ಥರ ಚುನಾವಣೆ ನಡೆಸಿದ್ದಾರೆ. Namaskar. Shri Dattagiri Maharaj Education Society, with the blessings of Shri 108 Vairagya Shikhamani Avdut Giri Maharaj, Shri Dattagiri Maharaj Public School, Student Council elections.
nurturing the leaders of tomorrow. A true spirit of leadership and democracy is going to be presented practical in our campus. Our team made their best efforts to make the nomination form, ballot papers, ballot box, polling agent, and the police student who are working as in a police, they are going to know the responsibility. As you can see, there are 48 nomination and the 48 students have their own symbol and their own slogan. Through this, the true leadership will come out. They are the future leaders of country. They are going to know their potential in what way they are going to live their life. This is what one of the excellent presentation of our team. I really very happy to say that our social department and co-curricular department expressed it and presented it very well. Thank you everyone. Thank you everyone. So, ma'am, how many students are Total nominated students are 48 and from 6th standard to 10th standard, 600 students are going to give their valuable vote for selecting the head boy, head girl, captain, house captain, vice captain, cultural head, discipline head. So these are the head in our school. Through elections, we are trying our best to make the student to know the importance of elections. Thank you. ನಮಸ್ಕಾರಗಳು. ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆಯ ಆಂಗ್ಲ ಮಾಧ್ಯಮದಲ್ಲಿ ಇಂದು ವಿದ್ಯಾರ್ಥಿಗಳ ಒಂದು ಎಲೆಕ್ಷನ್ ಕೌನ್ಸಿಲಿಂಗ್ ಅಂತ ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಸೊ ಈ ಯಾಕೆ ಚುನಾವಣೆ ವಿದ್ಯಾರ್ಥಿಯನ್ನು ಯಾಕೆ ಆಯ್ಕೆ ಮಾಡಬೇಕಂದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವದ ಗುಣವನ್ನು ಬರಬೇಕು. ನಾಯಕತ್ವ ಗುಣವನ್ನು ಬಂದ ಮೇಲೆ ಒಬ್ಬ ವಿದ್ಯಾರ್ಥಿಯನ್ನು ಇತರ ವಿದ್ಯಾರ್ಥಿಗಳು ಎಂಥ ವಿದ್ಯಾರ್ಥಿಯನ್ನು ನಾವು ಈ ಸಂಸ್ಥೆಯ ಒಂದು ಎಲ್ಲ ವಿದ್ಯಾರ್ಥಿಗಳನ್ನು ಸಮನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂಥ ವಿದ್ಯಾರ್ಥಿಗಳೇ ಚುನಾಯಿತರಾಗಿ ಮಾಡಿ ಆ ವಿದ್ಯಾರ್ಥಿಯಲ್ಲಿ ಒಂದು ಹೊಸ ಹುರುಪನ್ನು ತುಂಬಿರ್ತಾರೆ. ಜೊತೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗೆ ಏನು ಬರುತ್ತೆ ಅಂತಂದರೆ ಸಣ್ಣತನದಲ್ಲೇ ವಿದ್ಯಾರ್ಥಿಯಲ್ಲಿ ನಾಯಕತ್ವದ ಗುಣವನ್ನು ಬರ್ತದೆ. ನಾಯಕತ್ವದ ಗುಣವನ್ನು ಬಂದ ಮೇಲೆ ಆ ವಿದ್ಯಾರ್ಥಿಗಳು ಮುಂದೆ ಹೋದಂತೆ ಒಂದು ದೇಶದ ಮಹಾನ್ ವ್ಯಕ್ತಿ ಆಗಲು ಸಹ ಅವರಿಗೆ ಒಂದು ಉತ್ಸಾಹ ಕೊಟ್ಟಂಗೆ ಆಗ್ತದೆ. ಯಾವುದೇ ಒಂದು ಎಲೆಕ್ಷನ್ ಅಂದರೆ ಏನು, ಎಲೆಕ್ಷನ್ ವೋಟಿಂಗ್ ಹೆಂಗೆ ಮಾಡಬೇಕು, ಎಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು, ಅದು ಕೇವಲ ಆಯ್ಕೆಯಾದಂಥ ವಿದ್ಯಾರ್ಥಿ ಅಲ್ಲ, ಇಡೀ ತರಗತಿಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಒಂದು ದೊಡ್ಡ ಪಾಠ ಆಗಿರ್ತದೆ. ಜೊತೆಗೆ ಮುಂದೆ ತನ್ನ ವಯಸ್ಸಿಗೆ ಬಂದ ಮೇಲೆ ಸಹ ಎಂಥ ವ್ಯಕ್ತಿಯನ್ನು ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಈ ದೇಶವನ್ನು ಅವ್ರ ಕೈಯಲ್ಲಿ ಆಳ್ವಿಕೆ ಕೊಡಬೇಕು ಎನ್ನುವಂಥ ಭಾವನೆಯೂ ಸಹ ವಿದ್ಯಾರ್ಥಿಗಳಲ್ಲೇ ಪ್ರಾರಂಭ ಹಂತದಿಂದಲೇ ಬರುತ್ತದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಈ ಒಂದು ವಿದ್ಯಾರ್ಥಿ ಚುನಾವಣೆಯನ್ನು ಮಾಡಿದ್ದೀವಿ. ಅದಕ್ಕಾಗಿ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಇದಕ್ಕೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಸಹಕಾರಿಯಾಗಿ ಕೊಟ್ಟಿದ್ದಕ್ಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಚುನಾವಣೆಯನ್ನು ಅತ್ಯಂತ ಅಚ್ಚುಕಟ್ಟಾದಂಥ ರೀತಿಯಲ್ಲಿ ಮಾಡಿಕೊಟ್ಟದಕ್ಕಾಗಿ ಅನಂತ ಧನ್ಯವಾದಗಳು. ನಾನು ಜಯದೇವಿ ಆರ್ ಯದ್ಲಾಪುರೆ, ಪ್ರಾಚಾರ್ಯರು, ಕನ್ನಡ ಮಾಧ್ಯಮ, ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆಯ ಕನ್ನಡ ಮಾಧ್ಯಮ ಶಾಲೆ ಬೀದರ್. ಮಳೆಯ ಕೊರತೆಯಿಂದ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಬಿತ್ತನೆ ಮಾಡಿದ ಬೆಳೆಗಳು ಒಣಗುವ ಭೀತಿ ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವರ ಕೃಪೆಯಿಂದ ಉತ್ತಮ ಮಳೆಯಾಗಲಿ ಎಂಬ ನಂಬಿಕೆಯಿಂದ ಭಾತಂಬ್ರ ಗ್ರಾಮಸ್ಥರು ಸಾಮೂಹಿಕವಾಗಿ ಗ್ರಾಮ ಪ್ರದಕ್ಷಿಣೆಯನ್ನು ಹಾಕಿ ದೇವರಿಗೆ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ. ಉತ್ತಮ ಮಳೆ ಸುರಿದು ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯಲಿ ಎಂಬ ಆಶಯದೊಂದಿಗೆ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಗ್ರಾಮಸ್ಥರು ಹಾಗೂ ರೈತರು ವಿಶೇಷ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ದೇವರ ನಾಮಸ್ಮರಣೆ, ಗ್ರಾಮ ಪ್ರದಕ್ಷಿಣೆ, ಆಮೇಲೆ ನಡೆಸಿರುವಂಥ ಭಕ್ತರು ಗ್ರಾಮದ ವಿವಿಧ ದೇವಸ್ಥಾನಗಳಿಗೆ ತೆರಳಿ ದೇವರಿಗೆ ನೀರಿನ ಅಭಿಷೇಕವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಉತ್ತಮ ಮಳೆ ಸುರಿದು ರೈತರ ಬದುಕು ಹಸನಾಗಲಿ, ಕೃಷಿ ಚಟುವಟಿಕೆಗಳು ಸುಗಮವಾಗಿ ನಡೆಯಲಿ ಎಂದು ಭಕ್ತಿಭಾವದಿಂದ ದೇವರಲ್ಲಿ ಪ್ರಾರ್ಥಿಸಿರುವಂತಹ ಒಂದು ಭಾವನಾತ್ಮಕ ಸನ್ನಿವೇಶ ಇವತ್ತು ಭಾತಂಬ್ರದಲ್ಲಿ ಕಂಡುಬಂತು. ದೇವರೇ ಗತಿ ಎಂಬ ವಿಶ್ವಾಸದೊಂದಿಗೆ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿರುವಂಥ ಗ್ರಾಮಸ್ಥರು ಶೀಘ್ರದಲ್ಲೇ ಉತ್ತಮ ಮಳೆಯಾಗಿ ರೈತರ ಸಂಕಷ್ಟ ದೂರವಾಗಲಿ ಎಂದು ಪ್ರಾರ್ಥಿಸಿದರು. ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ರೈತ ಸಮುದಾಯ ಆಶಾಭಾವನೆ ವ್ಯಕ್ತಪಡಿಸ್ತಾ ಇದೆ. ಕಳೆದ ವರ್ಷ ಒಮ್ಮೆ ಮಳೆ ಬಂದು ಹಾಳು ಮಾಡಿತು, ಮತ್ತೊಮ್ಮೆ ಮಳೆ ಹೋಗಿ ಬೆಳೆಗಳನ್ನು ಹಾಳು ಮಾಡಿದೆ. ಈ ವರ್ಷ ಮಳೆ ಬರಲೇ ಇಲ್ಲ. ಹೀಗಾಗಿ ದೇವರ ಮೊರೆ ಹೋದ ಗ್ರಾಮಸ್ಥರು ದೇವರಿಗೆ ನೀರಿನ ಅಭಿಷೇಕವನ್ನು ಮಾಡಿ ಮಳೆ ಬಂದು ಬೆಳೆ ಸಮೃದ್ಧಿಯಿಂದ ಬೆಳೆಯಲಿ ಎಂದು ಪ್ರಾರ್ಥಿಸಿದರು.
ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಜುಲೈ 11ರಂದು ಹಮ್ಮಿಕೊಳ್ಳಲಾಗಿರುವಂತಹ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 74,056 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. 43,28,36,872 ರೂಪಾಯಿಗಳ ಪರಿಹಾರವನ್ನು ಕೂಡ ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರತಕ್ಕಂಥ ಯಸ್ಬೀರ್ ರೆಹಮಾನ್ ಅವರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಆಗಿರತಕ್ಕಂಥ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯಾಯ ಅವರು ತಿಳಿಸಿದರು. ಅವರು ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಈ ಒಂದು ವಿಷಯಗಳನ್ನು ಪ್ರಸ್ತುತಪಡಿಸಿದರು. ಇದರಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ 9,416 ಪ್ರಕರಣಗಳನ್ನು ಬಗೆಹರಿಸಿ 13,57,57,791 ರೂಪಾಯಿಗಳನ್ನು ಹಾಗೂ 64,640 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ 29,70,79,081 ರೂಪಾಯಿಗಳನ್ನು ಕಕ್ಷಿದಾರರಿಗೆ ಪರಿಹಾರವಾಗಿ ಒದಗಿಸಲಾಗಿದೆ. ಜೊತೆಗೆ 10 ಹಿರಿಯ ನಾಗರಿಕರ ಪ್ರಕರಣಗಳನ್ನು ಬಗೆಹರಿಸಲಾಗಿದೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ 92 ಲಕ್ಷ ರೂಪಾಯಿಗಳ ಒಂದೇ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಹೇಳಿದರು. ಈ ಲೋಕ ಅದಾಲತ್ನಲ್ಲಿ 8 ವೈವಾಹಿಕ ವ್ಯಾಜ್ಯಗಳನ್ನು ಬಗೆಹರಿಸಿ ರಾಜಿ ಸಂಧಾನದ ಮೂಲಕ 8 ಜೋಡಿಗಳನ್ನು ಒಂದು ಮಾಡಲಾಗಿದೆ. ಇದರಲ್ಲಿ ಔರಾದ್ 3, ಹುಮ್ನಾಬಾದ್ 3, ಬಸವ ಕಲ್ಯಾಣ 1, ಬೀದರ್ 1 ಪ್ರಕರಣಗಳು ಸೇರಿವೆ. ಅದೇ ಜುಲೈ 18ರಂದು NI ಆಕ್ಟ್ ಪ್ರಕರಣಗಳ ವಿಶೇಷ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಲಾಭ ಪಡ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ನಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಶನಿವಾರ ಅಂದರೆ 11/7/2026ರಂದು ನಾವು ರಾಷ್ಟ್ರೀಯ ಲೋಕ ಅದಾಲತನ್ನು ನಮ್ಮ ನ್ಯಾಯಾಲಯದಲ್ಲಿ ಅಂದರೆ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಮಾಡಿದ್ವಿ. ಅದರಲ್ಲಿ ಈ ಬಾರಿಯ ಲೋಕ ಅದಾಲತ್ನಲ್ಲಿ ಒಟ್ಟು 74,056 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಅದರಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದ್ದಂಥ ಪ್ರಕರಣಗಳು 9,416 ಮತ್ತು ಇನ್ನುಳಿದಂತೆ ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಯಾವುವು ನ್ಯಾಯಾಲಯಕ್ಕೆ ಬರ್ಬೋದಾದಂಥ ಪ್ರಕರಣಗಳಿದ್ವೋ ಅಂತಹ ಪ್ರಕರಣಗಳನ್ನು ಕೂಡ ಇತ್ಯರ್ಥಪಡಿಸಲಾಗಿದೆ. ಇದರಲ್ಲಿ ಒಟ್ಟು ಕಕ್ಷಿದಾರರಿಗೆ ಪರಿಹಾರದ ಮೊತ್ತ 43,28,36,872 ರೂಪಾಯಿ ಪರಿಹಾರ ಸಿಕ್ಕಿದೆ. ಈ ಒಂದು ಲೋಕ ಅದಾಲತ್ನ ವಿಶೇಷ ಅಂದರೆ ಜಿಲ್ಲೆಯಾದ್ಯಂತ ವೈವಾಹಿಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ್ದೀವಿ. ಅಂದರೆ ಬಹಳ ದಿನಗಳಿಂದ ಜೀವನಾಂಶ ಕೋರಿ ಒಂದು ಕೇಸ್ ಹಾಕಿರ್ಬೋದು, ಡೈವರ್ಸ್ ಹಾಕಿರ್ಬೋದು, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಹಾಕಿರ್ಬೋದು. ಅಂತಹ ಪ್ರಕರಣಗಳಲ್ಲಿ ಅವರಿಬ್ಬರನ್ನು ಮನವನ್ನು ಒಲಿಸಿ ಅವರ ಮನಪ್ರವರ್ತನೆ ಮಾಡಿ 8 ದಂಪತಿಗಳನ್ನು ಜೋಡಿ ಮಾಡಿ ಮನೆಗೆ ಕಳಿಸಲಾಗಿದೆ. ಅದೇ ರೀತಿಯಾಗಿ 11 ಹಳೆಯ ಪ್ರಕರಣಗಳು ಅಂದರೆ 5 ವರ್ಷಕ್ಕಿಂತಲೂ ಹೆಚ್ಚಿನ ಕಾಲದಿಂದ ನಮ್ಮ ನ್ಯಾಯಾಲಯದಿದ್ದಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. 10 ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಅದೇ ರೀತಿಯಾಗಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಒಂದು ಎಕ್ಸಿಕ್ಯೂಷನ್ ಪಿಟಿಷನಲ್ಲಿ 92 ಲಕ್ಷದ ಒಂದು ಪ್ರಕರಣ ಇತ್ಯರ್ಥಪಡಿಸಲಾಗಿದೆ. ಈ ರೀತಿಯಾಗಿ ನಾವು ಈ ಜಿಲ್ಲೆಯಾದ್ಯಂತ ಒಂದು ಲೋಕ ಅದಾಲತ್ನಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದರಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ಯಾಕಂದರೆ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ತಮ್ಮ ಒಂದು ಸಹಕಾರ ಇತ್ತು. ಅದೇ ರೀತಿಯಾಗಿ ಪ್ರಕರಣ ಇತ್ಯರ್ಥಪಡಿಸೋಕ್ಕೆ ನಮ್ಮ ನ್ಯಾಯಾಧೀಶರು ಮತ್ತು ವಕೀಲರ ಸಹಕಾರವೂ ಕೂಡ ಬಹಳ ಮುಖ್ಯವಾಗಿತ್ತು. ಇದೇ ರೀತಿಯಾಗಿ ನಾವು ಇದೇ ತಿಂಗಳಿನಲ್ಲಿ ಅಂದರೆ ಬರುವ ಶನಿವಾರ 18/7/2026ರಂದು NI ಆ್ಯಕ್ಟ್ಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಸುವ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ನಾವು ಮತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆಯೂ ಕೂಡ ತಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಅದನ್ನು ಕೂಡ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಮಾಡ್ತೀರಂತ ನಾನು ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಈಗ ಸಾಹೇಬರು ಒಂದೆರಡು ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಇರುವಂಥ ಪ್ರಕರಣಗಳು ಆದಷ್ಟು ಶೀಘ್ರವಾಗಿ ಇತ್ಯರ್ಥಗೊಳ್ಳಬೇಕು. ಜನರಿಗೆ ನೆಮ್ಮದಿಯ ಜೀವನ ಕೊಡಬೇಕನ್ನೋದೇ ಈ ಲೋಕ ಅದಾಲತ್ನ ಉದ್ದೇಶ. ನಿಮಗೆಲ್ಲರಿಗೂ ಗೊತ್ತಿದೆ, ಸಾಮಾನ್ಯವಾಗಿ ನಮ್ಮ ಇಂಥ ಲೋಕ ಅದಾಲತ್ ರಾಷ್ಟ್ರೀಯ ಲೋಕ ಅದಾಲತ್ಗಳಲ್ಲಿ ನಾವು ಕೇವಲ ಪೆಂಡಿಂಗ್ ಇರುವಂಥ ಪ್ರಕರಣಗಳಲ್ಲೇ ಅಲ್ಲ, ವ್ಯಾಜ್ಯಪೂರ್ವ ಪ್ರಕರಣ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಏನಂತಂದರೆ ಇನ್ನೇನು ಅಂಥ ಪ್ರಕರಣಗಳು ನ್ಯಾಯಾಲಯಕ್ಕೆ ಬರುವ ತಯಾರಿಲಿರ್ತವೆ, ಅಂಥ ಪ್ರಕರಣಗಳಿಗೂ ಆದ್ಯತೆ ಕೊಟ್ಟಿದ್ದೀವಿ. ಆದ್ಯತೆ ಕೊಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಅಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ನ್ಯಾಯಾಲಯಗಳಲ್ಲಿ
ಈ ಪ್ರಮುಖವಾಗಿ ನಮ್ಮ JMFC ನಿಮ್ಗೆ ಗೊತ್ತು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಥವಾ ಸಿವಿಲ್ ನ್ಯಾಯಾಲಯ, ಯಾಕಂದರೆ ಪ್ರಥಮ ಹಂತದ ನ್ಯಾಯಾಲಯಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಇರುವಂತಹದ್ದು ಈ ಚೆಕ್ ಬೌನ್ಸ್ ಪ್ರಕರಣಗಳು. ನಮ್ಮ ಸ್ನೇಹಿತರು ಹೇಳೋದು 18ನೇ ತಾರೀಕು NI Actಗೋಸ್ಕರ ಸ್ಪೆಷಲ್ ಲೋಕ ಅದಾಲತ್ ಮಾಡ್ತಾಯಿದ್ವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಸಣ್ಣ ಪುಟ್ಟ ತೊಂದರೆಗಳಿರ್ತವೆ, ಸಾಲ ತೊಗೊಂಡಿರ್ತಾರೆ ಅಥವಾ ಬೇರೆ ಫ್ರೆಂಡ್ಸ್ಗೆ ಸಾಲ ಕೊಡಿಸಿರ್ತಾರೆ, ಅವ್ರು ಕೊಡಲಿಲ್ಲ ಅಂದರೆ ಇವ್ರು ಚೆಕ್ ಕೊಟ್ಟಿರ್ತಾರೆ. ಇಂತಹ ಸಂದರ್ಭಗಳಲ್ಲಿ NI Act ಕೇಸ್ಗಳು ರಿಜಿಸ್ಟರ್ ಆಗಿರ್ತವೆ. ಇದು ನಾವು ಮನಸ್ಸು ಮಾಡಿದ್ರೆ ಭಾಳ ಸಣ್ಣ ಪುಟ್ಟ ಪ್ರಕರಣ. ಅದು ಮನಸ್ಸು ಮಾಡಲಿಲ್ಲ ಅಂದರೆ ಏನಾಗುತ್ತಂತಂದರೆ ನಿಮ್ಗೆ ಹೇಳಿದ ಪ್ರಕಾರ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತದೆ. ಆ ಕಾರಣದಿಂದ ನೀವು ದಯಮಾಡಿ 18ನೇ ತಾರೀಕು ಏನು NI Act ಗೆ ವಿಶೇಷವಾದ ಲೋಕ ಅದಾಲತ್ ನಾವು ಹಮ್ಮಿಕೊಂಡಿದ್ದೀವಿ, ಸಾಕಷ್ಟು ಪ್ರಚಾರ ಕೊಡಬೇಕು. ಇದರಲ್ಲಿ ನಾವು ಇಂತಹ NI Act ಪ್ರಕರಣಗಳನ್ನು ಸಾಕಷ್ಟು ಇತ್ಯರ್ಥ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಅಗತ್ಯ ಇದೆ. ಸಾಕಷ್ಟು ಪ್ರಚಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಿಂದೆ ಆದಂತಹ ರಾಷ್ಟ್ರೀಯ ಲೋಕ ಅದಾಲತ್ ಸಕ್ಸಸ್ಗೆ ನಿಮ್ಮೆಲ್ಲರ ಪಾತ್ರ ಕೂಡ ಇದೆ. ಯಾಕಂತಂದರೆ ನೀವು ನಮಗೆ ಕೈ ಜೋಡಿಸಲಿಲ್ಲ ಅಂದರೆ, ಜನರಿಗೆ ಪ್ರಚಾರ ಮಾಡಲಿಲ್ಲ ಅಂತಂದರೆ ಉಪಯೋಗ ಆಗೋದು ಬಹಳ ಕಷ್ಟ. ಆ ಕಾರಣದಿಂದ ಈ ಹಿಂದೆ ಆದಂಥ ಲೋಕ ಅದಾಲತ್ ಸಕ್ಸಸ್ಗೆ ನಿಮಗೆಲ್ಲ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಈ ಮುಂದೆ ಬರ್ತಾ ಇರುವಂಥ 18ನೇ ತಾರೀಕು ಲೋಕ ಅದಾಲತ್ ಕೂಡ ಹೆಚ್ಚಿನ ಪ್ರಚಾರ ಕೊಡಬೇಕಂತ ನಿಮ್ಮೆಲ್ಲರನ್ನ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಕೇಳ್ಕೊಳ್ತೀನಿ. ನಮಸ್ಕಾರ. ಇನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಂದ ಹೊಸ ಸುದ್ದಿಯೊಂದು ವೈರಲ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಭಾರತದ ಮೊಟ್ಟ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ಅಂದರೆ ಈಗಾಗಲೇ ತನ್ನ ಪ್ರಭಾವವನ್ನು ಬೆಳೆದಿರತಕ್ಕಂಥ AI ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವುದಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಕಟಣೆ ಮಾಡಿದ್ದಾರೆ. ಇಂದು ಬೆಂಗಳೂರಿನ BIECಯಲ್ಲಿ ನಡೆದ ಗೂಗಲ್ IA ಕನೆಕ್ಟ್ ಇಂಡಿಯಾ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಈ ಮಹತ್ವದ ಘೋಷಣೆಯನ್ನು ಮಾಡ್ತಾರೆ. ಇದರೊಂದಿಗೆ ಸ್ಟಾರ್ಟಪ್ಗಳು, ಉದ್ಯಮಗಳ ಸಂಶೋಧನೆ ಹಾಗೂ ಅಭಿವೃದ್ಧಿಗಾಗಿ ವಿಶೇಷ AI ಹಬ್ಗಳನ್ನು ಇನ್ಕ್ಯುಬೇಷನ್ ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎನ್ನುವಂಥ ಘೋಷಣೆ ಕೂಡ ಮಾಡಿದರು. ಆಮೇಲೆ ಭಾರತದ ಮೊದಲ ಸರ್ಕಾರಿ AI ವಿಶ್ವವಿದ್ಯಾಲಯ ಜಾಗತಿಕ ಮಟ್ಟದ AI ಪ್ರತಿಭೆಗಳನ್ನು ರೂಪಿಸಲಿಕ್ಕೆ, ಸುಧಾರಿತ ಸಂಶೋಧನೆಗಳನ್ನು ಉತ್ತೇಜಿಸಲಿಕ್ಕೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಬಲವಾದ ಒಂದು ಸಮನ್ವಯ ಸಾಧಿಸಲಿಕ್ಕೆ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ನವ ಉದ್ಯಮಗಳು, ತಂತ್ರಜ್ಞಾನ ಕಂಪನಿಗಳು, ಸಂಶೋಧಕರಿಗೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಲ್ಲಿ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೈಗೊಳ್ಳಲು ಇದು ಅತ್ಯಾಧುನಿಕ ಇನ್ಕ್ಯುಬೇಷನ್ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ತಂತ್ರಜ್ಞಾನವನ್ನು ಕೇವಲ ಘೋಷಣೆಯಾಗಿ ಉಳಿಸದೆ ಆಡಳಿತ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡು ಕರ್ನಾಟಕವನ್ನು AI ನೇಟಿವ್ ಕೃತಕ ಬುದ್ಧಿಮತ್ತೆ ಆಧಾರಿತ ರಾಜ್ಯವನ್ನಾಗಿ ಮಾಡುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಶಿಕ್ಷಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಬೋಧಿಸಲು AI ಆಧಾರಿತ ಸಹಾಯಕ ಪರಿಕರಗಳ ಬಳಕೆ, ಕಾಯಿಲೆಗಳ ಆರಂಭಿಕ ಪತ್ತೆ ಮತ್ತು ಸುಧಾರಿತ ವೈದ್ಯಕೀಯ ಚಿಕಿತ್ಸಾ ಬೆಂಬಲ, ರೈತರಿಗೆ ನೈಜ ಸಮಯದ ನಿಖರ ಕೃಷಿ ಸಲಹೆಗಳನ್ನು ನೀಡುವುದು, ನಾಗರಿಕರಿಗೆ ಸರ್ಕಾರದ ಸೇವೆಗಳನ್ನು ಅತ್ಯಂತ ವೇಗವಾಗಿ ಮತ್ತು ಗೌರವಯುತವಾಗಿ ತಲುಪಿಸುವುದು, ಸ್ಥಳೀಯ ಸಣ್ಣ ಉದ್ಯಮಗಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು AI ತಂತ್ರಜ್ಞಾನದ ನೆರವು ನೀಡುವುದು ಇದರ ಪ್ರಮುಖ ಧ್ಯೇಯವಾಗಿದೆ ಎನ್ನುವಂಥ ಮಾತನ್ನು ಕೂಡ DK ಶಿವಕುಮಾರ್ ಅವರು ಹೇಳ್ತಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.